ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಪಡೆಯಬಹುದು. ನಂಬರನ್ನು ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರನ್ನು. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಕೇಳಬಹುದು. ಮೆಥಡ್ ಆಫ್ ಪೇಮೆಂಟನ್ನು ಕೇಳಬಹುದು. ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನು ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎಲ್ಲ ವೀಕ್ಷಕರಿಗೆ ಮತ್ತು ಸಬ್ಸ್ಕ್ರೈಬರ್ಗಳಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ವೀಕ್ಷಕರೇ, ಪ್ರತಿ ಸಲದಂತೆ ಈ ಸಲವೂ ಕೂಡ ಸೂರ್ಯ ಸಂಕ್ರಮಣದ ರೂಪದಲ್ಲಿ ರಾಶಿ ಪರಿವರ್ತನೆ ಮಾಡಿಕೊಳ್ತಾ ಇದ್ದಾನೆ. ಸೂರ್ಯ ಆಗಸ್ಟ್ 17ರಂದು ಕರ್ಕವನ್ನು ತೊರೆದು ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ, ಸಿಂಹ ಸಂಕ್ರಮಣದ ರೂಪದಲ್ಲಿ. ಸಿಂಹ ರಾಶಿಯಲ್ಲಿ ಅಂದರೆ ತನ್ನ ಸ್ವಂತ ರಾಶಿಯಲ್ಲಿ ಸೂರ್ಯನ ಪ್ರವೇಶ ಆಗ್ತಾ ಇದೆ. ಅಗ್ನಿತತ್ವ ರಾಶಿಯಲ್ಲಿ ಸೂರ್ಯನ ಪ್ರವೇಶ ಆಗಸ್ಟ್ 17ರಂದು ಪ್ರವೇಶ. ಅಲ್ಲಿಯವರೆಗೂ ಕರ್ಕದಲ್ಲಿ ಸಂಕ್ರಮಣಕ್ಕೂ ಮುಂಚೆ ಒಂದು ರೀತಿಯ ಫಲ, ಸಂಕ್ರಮಣದ ನಂತರ ಒಂದು ರೀತಿಯ ಫಲ. ಇದರ ನಂತರ ಸಂಕ್ರಮಣಕ್ಕೂ ಮುಂಚೆ ಕರ್ಕದಲ್ಲಿ ಅಂದರೆ ನಿಮ್ಮ ದ್ವಿತೀಯ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸಂಕ್ರಮಣದ ನಂತರ ತೃತೀಯ ಭಾವದಲ್ಲಿ ಪರಾಕ್ರಮದಲ್ಲಿ ಸೂರ್ಯನ ಸಂಚಾರ ಶುಭ ಫಲಗಳನ್ನು ನೀಡುತ್ತೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18 ಸೂರ್ಯ ಇದು ಕುಜನ ಸಂಚಾರ ಮೊದಲನೇ ನಿಮ್ಮ ಮಿಥುನ ರಾಶಿಯಲ್ಲಿ ಇರುತ್ತೆ. ಅದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಇಂಗ್ಲಿಷ್ನಲ್ಲಿ ಮಾಡಲಾಗಿದೆ, ಇಲ್ಲಿಯೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದೆ ಶುಕ್ರ ಮಾಸ ಪೂರ್ತಿ ಸುಖ ಭಾವದಲ್ಲಿ ಸಂಚಾರ ಮಾಡ್ತಾನೆ. 4ನೇ ಭಾವದಲ್ಲಿ ಶುಕ್ರನ ಸಂಚಾರ ಇರಲಿದೆ. ಇನ್ನು ಬುಧ, ರಾಶಾಧಿಪತಿ ಬುಧ ಆಗಸ್ಟ್ 5ರಿಂದ ಆಗಸ್ಟ್ 22ರವರೆಗೂ 2ನೇ ಭಾವದಲ್ಲಿ, ಅದರ ನಂತರ ಸಿಂಹಕ್ಕೆ ಪ್ರವೇಶ ಮಾಡಿದಾಗ ಸಿಂಹದಲ್ಲಿ ರವಿ ಮತ್ತು ಕೇತುಗಳ ಜೊತೆ ಯುತಿ ಆಗ್ತಾನೆ. ಟ್ರಿಪಲ್ ಕಂಜಂಕ್ಷನ್ ಆಗುತ್ತೆ. ಆದ 3ನೇ ಭಾವದ ಫಲಗಳನ್ನು ನೀಡುವನು. ಇನ್ನು ಆ್ಯಸ್ ಯೂಸ್ವಲ್ ದೀರ್ಘಕಾಲದವರೆಗೆ ಸಂಚರಿಸುವ ಗ್ರಹಗಳಲ್ಲಿ ಕರ್ಕದಲ್ಲಿ ಗುರುವಿನ ಸಂಚಾರ ಮಾಸ ಪೂರ್ತಿ, ಸಿಂಹದಲ್ಲಿ ಕೇತು, ಕುಂಭದಲ್ಲಿ ರಾಹು, ಮೀನದಲ್ಲಿ ಶನಿಯ ವಕ್ರಿ ಚಲನೆ 138 ದಿನ ವಕ್ರಿ ಇರುತ್ತೆ. ಜುಲೈ 26ರಿಂದ ಆಗಸ್ಟ್ 10 ಆಲ್ಮೋಸ್ಟ್ 4.5 ತಿಂಗಳು. ಇದನ್ನು ಕೂಡ ಸೆಪರೇಟ್ ವಿಡಿಯೋ ಮಾಡಲಾಗಿದೆ, ಸೆಪರೇಟ್ ಪ್ಲೇ ಲಿಸ್ಟ್ ಮಾಡಲಾಗಿದೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಣೆ ಮಾಡಬಹುದು. ಸೊ ಈ ರೀತಿಯಾಗಿ ಗ್ರಹಗಳ ಒಂದು ಗೋಚಾರ ಸಂಪತ್ತು ಇದೆ. ಇನ್ನು ಬನ್ನಿ ಒಂದೊಂದಾಗಿ ಗ್ರಹಗಳನ್ನ ತಿಳಿಯೋಣ. ಮೊದಲು ಸಂಕ್ರಮಣಕ್ಕೂ ಪೂರ್ವದಲ್ಲಿ ಸೂರ್ಯ ಇಲ್ಲಿ 2ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಕುಟುಂಬ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಪಾಪಗ್ರಹನಾಗಿದ್ದಾನೆ. ಸ್ವಲ್ಪ ಇಲ್ಲಿ ಸೂರ್ಯನ ಪ್ರಭಾವ ಮುಖದ ಮೇಲೆ ಆಗುತ್ತದೆ. ಸೂರ್ಯ ಕುಟುಂಬದಲ್ಲಿ ಕಲಹ ಮಾಡಿಸ್ತಾನೆ. ಸೂರ್ಯ ನೇತ್ರಕ್ಕೆ ನೇತ್ರಕಾರಕ, ಸೂರ್ಯ ಚಕ್ಷುಕಾರಕ, ನೇತ್ರಕ್ಕೆ ಸಂಬಂಧಪಟ್ಟಂತೆ ಪೀಡೆಯನ್ನು ಕೊಡ್ತಾನೆ, ಕೆಲವು ಸಮಸ್ಯೆಗಳನ್ನು ಕೊಡ್ತಾನೆ. ಸೋದರಿಯರಿಗೆ ಹಾನಿಯನ್ನುಂಟು ಮಾಡುವನು. ಸಿಬ್ಲಿಂಗ್ಸ್, ದೇರ್ ಇಸ್ ಎ ಪ್ರಾಬ್ಲಮ್ ಆರ್ ಲಾಸ್ ಟು ದ ಸಿಬ್ಲಿಂಗ್ಸ್, ಸಮಸ್ಯೆಯಲ್ಲಿ ಸಿಲುಕುವರು. ನಿಮ್ಮದು ನಿಮ್ಮ ಪತ್ನಿ ಅಥವಾ ಸಂಗಾತಿಯ ಪರಿವಾರದೊಂದಿಗೆ ಕಲಹ ಸಾಧ್ಯತೆ, ಕಠೋರವಾದ ಮಾತು, ನಾಲಿಗೆ ದಾರಿ ತಪ್ಪುತ್ತದೆ. ಈ ರೀತಿಯ ಫಲಗಳನ್ನು ಸೂರ್ಯ ಕೊಡ್ತಾನೆ. ಮುಖದಲ್ಲಿ ಕೆಲವು ಸಮಸ್ಯೆಗಳು. ಇದರ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಕುಗ್ಗುವಂತ ಸಾಧ್ಯತೆ ಇರುತ್ತದೆ. ಇನ್ನು ಸೂರ್ಯ ಉತ್ತರಾರ್ಧದಲ್ಲಿ ಸಂಕ್ರಮಣದ ನಂತರ ಸ್ವಂತ ರಾಶಿಯಲ್ಲಿ ಬಂದಾಗ 3ನೇ ಭಾವದಲ್ಲಿ ಸಂಚರಿಸುವಾಗ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ. ಆದರೆ ಈ ಸೂರ್ಯನ ಸಂಚಾರ ಸೋದರಿಯರಿಗೆ ಒಳ್ಳೆಯದಲ್ಲ. ಹೀಗಾಗಿ ಟೋಟಲಿ ಮಾಸ ಪೂರ್ತಿ ಸೋದರಿಯರಿಗೆ ಇದು ಒಳ್ಳೆಯದಲ್ಲ. ಸೂರ್ಯ ಪರಾಕ್ರಮದಿಂದ ಭಾಗ್ಯೋದಯ ಯೋಗವನ್ನು ನಿರ್ಮಾಣ ಮಾಡ್ತಾನೆ. ಸೂರ್ಯ ಧನಧಾನ್ಯ ಸಮೃದ್ಧಿ, ಧೈರ್ಯ ವೃದ್ಧಿಯನ್ನು ಮಾಡ್ತಾನೆ, ಪರಾಕ್ರಮ ವೃದ್ಧಿ ಮಾಡ್ತಾನೆ, ಅದರಿಂದ ಭಾಗ್ಯೋದಯ ಮಾಡ್ತಾನೆ, ಕಾಮ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಹೀಗಾಗಿ ಸ್ವಲ್ಪ ಡಿಸೈರ್ಗಳ ಮೇಲೆ, ವಾಸನೆಗಳ ಮೇಲೆ ಎಚ್ಚರಿಕೆ ಇರಬೇಕು. ಎಫರ್ಟ್ಗಳು ಹೆಚ್ಚು ಮಾಡುವಿರಿ. ಎಷ್ಟು ಪ್ರಯತ್ನ ಮಾಡ್ತೀರಾ ಅಷ್ಟೇ ಭಾಗ್ಯೋದಯ ಆಗುತ್ತದೆ. ಕಾರಣ 3ನೇ ಭಾವ ಪರಾಕ್ರಮ. ನಿಮ್ಮ ಕೆಲವು ಸ್ಕಿಲ್ಗಳನ್ನು ಸೂರ್ಯ ಇಲ್ಲಿ ವೃದ್ಧಿ ಮಾಡ್ತಾನೆ. ಸೂರ್ಯನ ಫಲಗಳು ಅತ್ಯಂತ ಉತ್ತಮವಾಗಿವೆ ಅಂತ ಹೇಳ್ಬೋದು. ಉತ್ತರಾರ್ಧದಲ್ಲಿ ಸೂರ್ಯನಿಂದ ಶುಭ ಫಲಗಳು ಸಿಗ್ತವೆ. ಇನ್ನು ಸುಖಕಾರಕ ಶುಕ್ರ ಸುಖ ಭಾವದಲ್ಲಿಯೇ ಸಂಚಾರ ಮಾಡುವ ಕಾರಣ ಧನ ಲಾಭದ ಯೋಗಗಳನ್ನ ನಿರ್ಮಾಣ ಮಾಡಿದ್ದಾನೆ. ಭೋಗ ವಿಲಾಸ ಜೀವನ, ಇದರ ಜೊತೆ ಎಂಟರ್ಟೈನ್ಮೆಂಟು, ಎಂಜಾಯ್ಮೆಂಟು, ಲಕ್ಸುರಿ ಲೈಫು, ವಾಹನ ಸೌಖ್ಯ, ಗೃಹ ಸೌಖ್ಯ, ಕುಟುಂಬ ಸೌಖ್ಯವನ್ನು ನೀಡಲು ಶುಕ್ರ ಪ್ರಯತ್ನಿಸ್ತಾನೆ. ರಾಶಾಧಿಪತಿಯಾದ ಬುಧ 2ನೇ ಭಾವದಲ್ಲಿ ಸಂಚಾರ ಮಾಡುವಾಗ ಬುಧ ಬುದ್ಧಿಕಾರಕನಾಗಿದ್ದಾನೆ. ಹಿ ಇಸ್ ದ ಇಂಟಲೆಕ್ಟ್. ಸೊ ವಾಕ್ಚಾತುರ್ಯವನ್ನು ನೀಡ್ತಾನೆ. ಇತರರನ್ನ ಮಾತುಗಳಿಂದ ವಶೀಕರಿಸುವಿರಿ. ಮೃದುವಾದ ಮಾತು, ಅದರಿಂದ ಎಲ್ಲರನ್ನ ಆಕರ್ಷಿಸುವಿರಿ. ವೇದಗಳ ಜ್ಞಾನ, ಪ್ರಜ್ಞಾವಂತ, ಧನಧಾನ್ಯತೆಯನ್ನು ಬುಧ ಕೊಡ್ತಾನೆ. ಬುಧ ಪಾಂಡಿತ್ಯವನ್ನು ಕೊಡ್ತಾನೆ. ಯಾವುದೇ ಪದಾರ್ಥಕ್ಕೆ ಕೊರತೆ ಇರಲಾರ್ದ ಹಾಗೆ ನೋಡಿಕೊಳ್ಳುವನು. ಹೀಗಾಗಿ ತೇಜಸ್ಸನ್ನು ಕೊಡ್ತಾನೆ. ಎಲ್ಲರಿಗೂ ಪ್ರಿಯವಾದಂಥ ವ್ಯಕ್ತಿಗಳು ಆಗುವಿರಿ. ಇನ್ನು ರಾಶಿಯಲ್ಲಿ ಕುಜ ಪ್ರವೇಶ ಮಾಡ್ತಾನೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18, 48 ದಿನ. ಇದನ್ನು ಕುರಿತು ಆಲ್ರೆಡಿ ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ಈ ವಿಡಿಯೋಗಳಲ್ಲಿ ಕುಜನ ರಾಶಿಯ ಪ್ರವೇಶ, ಮಿಥುನ ರಾಶಿಯ ಪ್ರವೇಶ, ಮಿಥುನ ರಾಶಿಯ ಮೇಲೆ ಪ್ರಭಾವ, ಉಳಿದ ರಾಶಿಗಳ ಮೇಲೆ ಪ್ರಭಾವ ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಆಸಕ್ತರು ನೋಡಬಹುದು. ರಾಶಿಯಲ್ಲಿ ಕುಜ ಬಂದಾಗ ಇಲ್ಲಿ
ನಿಮ್ಮ ಅದರ ಪ್ರಭಾವ ನಿಮ್ಮ ಐಡೆಂಟಿಟಿ, ನಿಮ್ಮ ಅಸ್ತಿತ್ವ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಆರೋಗ್ಯದ ಮೇಲೆ ಇರುತ್ತೆ. ಅತಿಯಾದ ಮಹತ್ವಾಕಾಂಕ್ಷೆಯನ್ನು ಕೊಡ್ತಾನೆ, ಎನರ್ಜಿಯನ್ನು ಕೊಡ್ತಾನೆ, ಅತಿಯಾದ ಧಾರ್ಮಿಕತೆಯನ್ನು ಕೊಡ್ತಾನೆ, ಧರ್ಮ ತ್ರಿಕೋನ ಸಕ್ರಿಯಗೊಳಿಸ್ತಾನೆ, ವಿಶ್ರಾಂತಿ ರಹಿತ ಜೀವನ ಕೊಡ್ತಾನೆ, ರೆಸ್ಟ್ಲೆಸ್ ಮಾಡ್ತಾನೆ, ಶಾರೀರಿಕ ಮಾನಸಿಕ ನೆಮ್ಮದಿ ಇರಲ್ಲ, ತಲೆಗೆ ಗಾಯ ಆಗುವ ಸಾಧ್ಯತೆ, ಮುಖಕ್ಕೆ ಗಾಯ ಆಗುವ ಸಾಧ್ಯತೆ, ಸರ್ಪದಂತೆ ಬುಸುಗುಡುವಿರಿ, ಸಹನೆ ತಾಳ್ಮೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ, ಶತ್ರುಗಳು ಪ್ರಬಲವಾಗುವಂತಹ ಸಾಧ್ಯತೆ, ಕುಟುಂಬದ ಮೇಲೆ, ಆಸ್ತಿಯ ಮೇಲೆ, ಕುಟುಂಬದ ಸದಸ್ಯರ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಲು ನೀವು ಪ್ರಯತ್ನಿಸುವಿರಿ. ಆಗಾಗ ರ್ಯಾಶ್ ಮತ್ತು ಇಂಪೇಷನ್ಸ್ ಆಗುವಿರಿ. ಇತರರ ಮೇಲೆ ನಿಮ್ಮ ನಿಯಂತ್ರಣಗಳನ್ನು ಒತ್ತಡದಿಂದ ಹೇರಲು ಪ್ರಯತ್ನಿಸುವಿರಿ. ಇಲ್ಲಿ ಕುಜ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡ್ತಾನೆ, ಆದರೆ ಡಾಮಿನೇಟಿಂಗ್ ನೇಚರನ್ನು ಕೊಡ್ತಾನೆ. ಆರ್ಗ್ಯುಮೆಂಟ್ಗಳು ಬೇಡ ಅಂತ ಬರುತ್ತೆ. ವೀಕ್ಷಕರೇ, ಕುಜನ ನಂತರ ಗುರುವಿನ ಸಂಚಾರ. ಗುರು 2ನೇ ಭಾವದಲ್ಲಿದ್ದಾನೆ, ದ್ವಿತೀಯ ಭಾವದಲ್ಲಿ ಗುರು ಉಚ್ಚ ರಾಶಿಯಲ್ಲಿದ್ದಾನೆ. ಮತ್ತು ಗುರು ಬಾಧಕನಾದರೂ ಕೂಡ ದ್ವಿತೀಯ ಭಾವದಲ್ಲಿ ಬಂದಾಗ ನೈಸರ್ಗಿಕ ಶುಭಗ್ರಹನಾಗಿ ಶುಭಫಲ ಕೊಡಬೇಕು. ಗುರುವಿನ ಫಲಗಳು ಗುರುಬಲದ ರೂಪದಲ್ಲಿ ಶುಭಫಲಗಳು ಸಿಗ್ತವೆ. ಗುರುವಿನ ಒಂದು ಆಶೀರ್ವಾದ ಕುಟುಂಬಕ್ಕೆ ಕಂಡು ಬರುತ್ತದೆ. ಆರ್ಥಿಕವಾಗಿ ಉನ್ನತಿ, ಸ್ಥಿರಾಸ್ತಿ ವೃದ್ಧಿ ಇದೆಲ್ಲವೂ ಕೂಡ ಬರುತ್ತೆ. ಶುಭ ಕಾರ್ಯಗಳು ಸಾಧ್ಯತೆ, ಅಲ್ಪಯತ್ನ ಹೆಚ್ಚಿನ ಲಾಭ. ಶನಿಯ ಫಲಗಳು, ಶನಿ 138 ದಿನ ವಕ್ರಿ ಆಗ್ತಾನೆ ಮೀನದಲ್ಲಿ. ಅಂದರೆ ನಿಮ್ಮದು ಕರ್ಮಕಾರಕನಾಗಿ ಕರ್ಮಭಾವದಲ್ಲಿ ಶನಿಯ ಸಂಚಾರ, ವಕ್ರಗತಿಯಲ್ಲಿ ಸಂಚಾರ 138 ದಿನ, 4.5 ತಿಂಗಳು. ಸೆಪರೇಟ್ ವಿಡಿಯೋ ಕನ್ನಡ ಇಂಗ್ಲೀಷ್ನಲ್ಲಿ ಮಾಡಲಾಗಿದೆ, ಪ್ಲೇಲಿಸ್ಟ್ ಅನ್ನು ಗಮನಿಸಬಹುದು. ಇಲ್ಲಿ ಶನೈಶ್ವರ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮನ್ನು ಸ್ಲೋ ಮಾಡ್ತಾನೆ. ಇದರ ಜೊತೆಗೆ ಶನಿ ನಿಮ್ಮ ಕಲೀಗ್ಸ್ಗಳ ಜೊತೆ, ಹಿರಿಯರ ಜೊತೆ, ಬಾಸ್ಗಳ ಜೊತೆ, ಮಿತ್ರರ ಜೊತೆ ಇಲ್ಲಿ ಹೊಂದಾಣಿಕೆಯನ್ನು ಸ್ವಲ್ಪ ಕಡಿಮೆ ಕೊಡ್ತಾನೆ. ಅವರ ಸಪೋರ್ಟ್ ನಿಮಗೆ ಮೊದಲಿನಂತೆ ಇರಲಾರದು. ಅವರೆಲ್ಲರೂ ಕೂಡ ನಿಧಾನಗತಿಯಲ್ಲಿ ಸಪೋರ್ಟ್ ಅನ್ನು ಕೊಡ್ತಾರೆ. ಜಾಬ್ನಲ್ಲಿ ರಹಸ್ಯಕಾರಿ ಘಟನೆಗಳು ನಿಧಾನಗತಿಯಲ್ಲಿ ನಡೀತಾ ಇರ್ತವೆ. ಏನಾದರೂ ಒಂದು ಸಮಸ್ಯೆ ಬರುತ್ತದೆ. ಕರ್ಮ ಮಾಡಲು ಪ್ರತಿಬಂಧಕತೆ ಬರುವಂಥದ್ದು. ಡಿಲೇಸ್ ಅಟ್ ವರ್ಕ್ ಈಸ್ ಎಕ್ಸ್ಪೆಕ್ಟೆಡ್. ಇದು ನಿಮ್ಮ ಕರ್ಮ ಕ್ಷೇತ್ರದಲ್ಲಿ ಶನಿಯು ನಿಮ್ಮ ಸಹನೆ ಮತ್ತು ತಾಳ್ಮೆಯನ್ನು ಪ್ರಯತ್ನ ಮಾಡ್ತಾನೆ. ವೀಕ್ಷಕರ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಉಳಿದ ಎಲ್ಲ ಪ್ಲೇಲಿಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದೆ. ಸೊ ಸಬ್ಸ್ಕ್ರೈಬ್ ಅಂಡ್ ಶೇರ್. ಶ್ರೀ ಗುರುದೇವ.